ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಹಾಸನದ ಒಂದು ಬ್ಯೂಟಿಫುಲ್ ಪ್ಲೇಸ್ ಆದ ಶೆಟ್ಟಹಳ್ಳಿ ಚರ್ಚಲ್ಲಿದ್ದೀವಿ ನಾವು ಇವತ್ತು. ಬಟ್ ಚರ್ಚು ಶಿಥಿಲಾವಸ್ಥೆಯಲ್ಲಿದೆ, ಅದು ಬಿಟಾಕಿ ಅದು ಸಖತ್ತಾಗಿದೆ. ತುಂಬ ಬ್ಯೂಟಿಫುಲ್ ಪ್ಲೇಸು, ತುಂಬ ಪ್ರವಾಸಿ ಸ್ಥಾನಗಳು ಬರ್ತವೆ ಹೋಗ್ತವೆ. ಬಟ್ ಅಂದರೆ ನಮ್ಮ ಜನಗಳು ಯಾವ ರೀತಿ ಇದನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂದರೆ ನೋಡಿ, ಎಲ್ಲ ಇಲ್ಲೇ ತಿಂದಿದ್ದಾರೆ. ಎಳ್ನೀರು, ಜ್ಯೂಸು, ಐಸ್ ಕ್ರೀಮು. ಸೊ ಇದು ಮೊದಲು ಯಾವುದು ಇಲ್ಲಿಗೆ ಅಲೋ ಮಾಡ್ತಾ ಇರ್ತಿಲ್ಲ. ಬಟ್ ಈಗ ಇಲ್ಲಿ ಏನು ಕ್ರಮ ತೊಗೊಂಡಿದ್ದಾರೆ ಗೊತ್ತಿಲ್ಲ, ಎಲ್ಲ ಇಲ್ಲಿ ಸಿಗ್ತಿದೆ. ಇಷ್ಟೊಂದು ಡಸ್ಟ್ ಗಲೀಜು ಮಾಡಿದ್ರೆ ಇದೇನಾಗುತ್ತೆ ಪ್ಲೇಸು? ಸರ್ ಇದೆಲ್ಲ ನೀರಿಗೆ ಸೇರಿ ನೀರು ಮಲಿನ ಆಗಲ್ವಾ? ಈ ಪ್ಲಾಸ್ಟಿಕ್ ಕರಗುತ್ತಾ? ಏನು ನಮ್ಮ ಜನಗಳಿಗೆ ಅಷ್ಟು ಗೊತ್ತಾಗಲ್ಲ. ಒಂದು ಡಸ್ಟ್ಬಿನ್ ವ್ಯವಸ್ಥೆ ಇಲ್ಲ, ಏನಿಲ್ಲ. ತರ್ತಾರೆ, ಎಲ್ಲ ಕಿತ್ತು ಬಿಸಾಕ್ತಾರೆ, ಕುಡಿತಾರೆ, ಎಲ್ಲ ಬಿಸಾಕ್ತಾರೆ. ಸೊ ಇದ್ರ ಬಗ್ಗೆ ಯಾರು ಇಲ್ಲಿ ಕ್ರಮ ತೊಗೊಳೋಕ್ಕೆ? ಇವಾಗ ಯಾರು ಇದ್ರ ಬಗ್ಗೆ ಕ್ರಮ ತಗೋತಿಲ್ಲ. ದಯವಿಟ್ಟು ಇದೊಂದು ಅವಾಯ್ಡ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂ ಇದು ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಶೆಟ್ಟಹಳ್ಳಿಲಿ. ಬಟ್ ನಮಗೆ ತುಂಬ ಲೈಕ್ ಆಗಿದೆ, ಇಷ್ಟ ಆಗುತ್ತೆ. ನಮ್ಗೆ ಏನಾದರೂ ಬೇಜಾರು ಗಿಜಾರಾದಾಗ ಇಲ್ಲಿ ಬಂದಾಗ ನೋಡಿ ನೀರಿದೆ, ಆಟಾಡ್ಬೋದು. ಬಟ್ ನೀರು ಆಟಾಡೋಕ್ಕೂ ಸ್ವಲ್ಪ ಸೇಫ್ ಇಲ್ಲ. ಸೊ ನೀರಿಗೆ ಯಾರು ಇಳಿಬೇಡಿ ದಯವಿಟ್ಟು, ಅದೊಂದು ರಿಕ್ವೆಸ್ಟು. ನೋಡಿ ಒಳಗಡೆ ಎಲ್ಲ ಚೆನ್ನಾಗಿದೆ ಪ್ಲೇಸು. ಫೋಟೋ ಶೂಟು ಏನಾರು ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಬಂದರೆ ಸಖತ್ತಾಗಿ ಬರುತ್ತೆ. ಬಟ್ ಯಾವುದೂ ಏನು ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ತುಂಬ ಗಲೀಜು ಮಾಡಿದ್ದಾರೆ ಹೊರಗಡೆ ಎಲ್ಲ. ಸೊ ನಮ್ಮ ಸ್ಥಳಗಳನ್ನ ನಾವು ಉಳಿಸ್ಕೋಬೇಕಂದ್ರೆ ಈ ಥರ ಗಲೀಜೆಲ್ಲ ಮಾಡಿ ಎಲ್ಲ ಡೆಮಾಲಿಷ್ ಎಲ್ಲ ಮಾಡಿ ಅದು ತುಂಬ ಹೊಸ್ಟಾಗಿ ನೋಡ್ಕೊಂಡಿದ್ದಾರೆ. ಬಟ್ ಇದು ಸ್ವಲ್ಪ ಯಾವುದೋ ತೆಲುಗು ಶೂಟಿಂಗಲ್ಲಿ ಚೆನ್ನಾಗಿ ಮಾಡಿದ್ರು ಒಂದು ಮೂವಿಲಿ. ಬಟ್ ಅದನ್ನು ಹಾಳು ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಆಗ್ತಿದೆ. ಇದ್ರ ಬಗ್ಗೆ ಸ್ವಲ್ಪ ಯಾರಾದರೂ ಕ್ರಮ ತಗೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ಈ ಸ್ಥಳಗಳನ್ನ ಉಳಿಸ್ಕೋಬೇಕು. ಪುರಾತತ್ವ ಇತಿಹಾಸನ ನಾವು ಉಳಿಸ್ಕೊಳ್ಳಬೇಕಲ್ವಾ? ಇತಿಹಾಸ ಉಳಿಸ್ಕೊಂಡ್ರಲ್ಲ ಅಂದರೆ ಮುಂದೆ ಮಕ್ಳಿಗೆ ನಾವು ಫೋಟೋದಲ್ಲಿ ತೋರಿಸ್ಬೇಕಷ್ಟೇ. ನಾವು ಶೆಟ್ಟಹಳ್ಳಿ ಚರ್ಚಿತ್ತು ಮಗ ಅಂತ ಅಷ್ಟೇ. ಮುಂದೆ ಅದೊಂದು ಕಾಲ ಬಂದೇ ಬರುತ್ತೆ. ದಯವಿಟ್ಟು ಈಗ ಆಗಿರೋ ತಪ್ಪನ್ನ ಇದನ್ನು ಮಾಡಿ ಮುಂದೆ ತಿದ್ಕೋಬೇಕಾಗಿ ನಾವು ಕೇಳ್ಕೊತೀವಿ ಅಷ್ಟೇ. ಬ್ಯೂಟಿಫುಲ್ ಪ್ಲೇಸ್ ಮಾತ್ರ ಚೆನ್ನಾಗಿದೆ.